ಅದಕ್ಕೆ ಆ ರೀತಿ ಬೇರೆ ಬೇರೆ ರೀತಿಯ ಅವರ ಮೊಬೈಲ್ ಒಳಗೆ ಇದ್ದಿದ್ದು ಅವ್ರ ಪ್ರೀತಿ ಇತ್ತು, ಅದಿತ್ತು ಇದಿತ್ತು ಅಂತನ್ನುವಂಥದ್ದನ್ನು ಬಿಡ್ತಾ ಇದ್ದಾರೆ. ಸೊ ಈಗ ಅದನ್ನು ಯಾರು ಬಿಡ್ತಾ ಇದ್ದಾರೆ ಅವರನ್ನೂ ಕೂಡ ಬಂಧನ ಮಾಡಬೇಕು, ಅವರನ್ನೂ ಅರೆಸ್ಟ್ ಮಾಡಬೇಕಾದ್ರೆ. ಸೊ ಅವರು ಇದನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದಾಗತ್ತೆ. ಸೊ ಇದು ಭಾಳ ಇದನ್ನು ಇನ್ನು ಅಂಜುಮನ್ ಇಸ್ಲಾಂನವರು, ಮುಸ್ಲಿಂ ಸಮಾಜದವರು ಇವರೆಲ್ಲ ಬಂದು ಹೋಗ್ತಾ ಇದ್ದಾರಲ್ಲ, ಒಂದನ್ನು ಹೇಳ್ತಾನೆ ಇಲ್ಲ ಅವರು. ಒಂದು ಫತ್ವಾ ಹೊಡಿಸಿದ್ದೀವಿ, ಅವನು ಆ ಮನೆ ಕುಟುಂಬ ಬಹಿಷ್ಕಾರ ಹಾಕಿದ್ದೀವಿ ಅಂತನ್ನುವಂಥದ್ದು ಒಂದು ಹೇಳ್ತಾನೆ ಇಲ್ಲ. ಬರೇ ಗಲ್ಲಿಗೇರಿಸಿ ಅವನು ಕೊಂದು ಹಾಕಿ ನೀವೇನು ಕೊಂದು ಹಾಕೋದು? ನಿಮ್ಮ ಹುಡುಗರಿಗೆ ಹೇಳಿ, ಮುಸ್ಲಿಂ ಹುಡುಗರಿಗೆ ಹೇಳಿ, ಏನಾದರೂ ಯಾವುದೇ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರು ನೀವೇನಾದರೂ ಮಾಡಿದರೆ ನಾವು ಸಮಾಜದಿಂದ ಬಹಿಷ್ಕಾರ ಹಾಕ್ತೀವಿ ಅಂತೇಳಿ. ಇದನ್ನು ಯಾರು ಒಬ್ಬ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಬರೀ ನಾಟಕ ಮಾಡ್ತಾರೆ. ನೀವು ಫತ್ವಾ ಹೊಡಿಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊ ಇದೇ ಮೂಲ ಇದೆ, ಇದೇ ನಾಟಕ ಇವ್ರದು. ಸೊ ಈ ನಾಟಕ ನಿಲ್ಲಿಸಿ ನೇರವಾಗಿ ನಿಮ್ಮ ಯುವಕರಿಗೆ ಹೇಳಿ, ಇದನ್ನು ನಿಲ್ಲಿಸಿ, ಇದನ್ನು ಲವ್ ಜಿಹಾದ್ ಅಂತನ್ನುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸದೇ ಇದ್ರೆ ನಾವು ನಿಮ್ಮನ್ನು ಕೈ ಬಿಡ್ತೀವಿ, ನಿಮ್ಮ ಮನೆ ಬಹಿಷ್ಕಾರ ಹಾಕ್ತೀವಿ, ಸ್ಮಶಾನದಲ್ಲಿ ನಿಮಗೆ ಜಾಗ ಇಲ್ಲ, ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಾವು ಭಾಗಿಯಾಗುವುದಿಲ್ಲ ಅನ್ನೋದನ್ನು ಹೇಳಬೇಕಲ್ಲ. ಅದನ್ನು ಬಿಟ್ಟು ಉಳಿದೆಲ್ಲ ಹೇಳ್ತಾರೆ ನೀವು. ಸೊ ಅದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಂಜುಮನ್ ಇಸ್ಲಾಂ ಇರ್ಬೋದು, ಮುಸ್ಲಿಂ ಮುಖಂಡರಿರ್ಬೋದು, ಮುಲ್ಲಾ ಮೌಲ್ವಿಗಳಿರ್ಬೋದು, ಲವ್ ಜಿಹಾದ್ ಅಂತನ್ನುವಂಥದ್ದು ಎಲ್ಲೆಲ್ಲಿ ಏನೇನು ಟ್ರೈನಿಂಗು ಹೇಗಾಗುತ್ತೆ, ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನಮಗೆ. ಸೊ ಅದನ್ನು ನಿಲ್ಲಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದರೆ ನೇಹಾ ಪ್ರಕರಣ ಇಡೀ ಸಮಾಜಕ್ಕೆ ಇದೊಂದು ದೊಡ್ಡ ಪಾಠ ಆಗಿದೆ. ಸಮಾಜ ಎಚ್ಚೆತ್ತುಕೊಂಡಿದೆ. ನಿನ್ನೆ ಹುಡುಗಿ ಅವಳು ಪ್ರೀತಿ ಮಾಡ್ತಾ ಇದ್ಲು, ಅವನು ಕೊಟ್ಟಂಥ ಎಲ್ಲ ಇದನ್ನು ಅವನ ಮುಖಕ್ಕೆಸೋದು, ನಾನು ನೇಹಾ ಹಾಗೆ ಸಾಯಕ್ಕೆ ತಯಾರಿಲ್ಲ ಅಂತ ಹೇಳಿದಾಳೆ. ಇದರ ಅರ್ಥ ಎಚ್ಚರಾಗಿದ್ದಾರೆ, ಹಿಂದೂ ಸಮಾಜ ಎಚ್ಚರಾಗಿದೆ, ಹಿಂದೂ ಹುಡುಗಿಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಇವತ್ತು ಬರೀ ನಿಮಗೆ ಗಿಫ್ಟ್ಗಳನ್ನು ಮುಖಕ್ಕೆಸಿದ್ದಾರೆ. ನಾಳೆ ಏನಾಗತ್ತೆ ಅಂತ ಅನ್ನೋದು ಎಚ್ಚರಿಕೆ ಇರಲಿ. ಇದರ ವಿರುದ್ಧ ನಾಳೆ ನಮ್ಮ ಹಿಂದೂ ಹುಡುಗಿಯರ ಕಡೆಗೆ ನೀವೇನಾದರೂ ಕಣ್ಣು ಮಾಡಿದರೆ ಕಣ್ಣು ಕಿತ್ತು ಹಾಕುವಂಥ ಸಮಾಜ ಎಚ್ಚರಿಕೆ ಆಗಿದೆ, ಜಾಗೃತ ಆಗಿದೆ ಈಗ. ಸೊ ನಾವು ಕೂಡ ಹಿಂದಿನಿಂದಲೂ ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಕಳೆದ 25 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ ಲವ್ ಜಿಹಾದ್ ಸಂಬಂಧಪಟ್ಟಾಗೆ. ಇನ್ನು ಮುಂದಿನ ದಿನಗಳಲ್ಲಿ ಇದರದ್ದೇ ವಿಶೇಷವಾದಂಥ ಒಂದು ಸ್ಕ್ವಾಡ್, ಒಂದು ಸೇನೆ ಬೇರೆಯೇ ಇದರ ಸಂಬಂಧಪಟ್ಟಂಥ ಎಲ್ಲ ಕಾಲೇಜ್ಗಳಲ್ಲಿ ನಾವು ಹುಡುಗಿಯರನ್ನು ಹಿಡಿದು ಹುಡುಗರನ್ನು ಹಿಡಿದು ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲಿ ಲವ್ ಜಿಹಾದ್ ಪ್ರಮುಖರು ಅಂತಲೇ ನಾವು ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಇದು ಆದರೆ ಏನು ಮಾಡಬೇಕು ಅಂತನ್ನುವಂಥ ಉತ್ತರ ಕೊಡೋಗೋಸ್ಕರ ನಾವು ಇನ್ಮೇಲೆ ಸಿದ್ಧ ಆಗಿದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎರಡೂ ಆಗಿದೆ. ಒಂದು ಹೆದರಿಕೆನೂ ಬಂದಿದೆ, ಕಾಲೇಜ್ಗಳಿಗೆ ಹೇಗೆ ಹೋಗೋದು ಈಗ ಅಂತನ್ನುವಂಥದ್ದು ಬಂದಿದೆ. ನಾನು ಹಿಂದೂ ಹುಡುಗಿಯರಿಗೆ, ನಾನು ಶ್ರೀರಾಮ್ ಸೇನೆ ಸಂಘಟನೆ ಪ್ರಮುಖನಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಹೆದರಿಕೆ ಇಲ್ಲದೆ, ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ನೀವು ಪ್ರತಿಯೊಂದು ಚಟುವಟಿಕೆ ಮುಂದುವರಿಸಬೇಕು. ವಿದ್ಯಾರ್ಥಿ ಜೀವನ ಮುಂದುವರಿಸಿ, ಉದ್ಯೋಗ ಜೀವನ ಮುಂದುವರಿಸಿ, ಅಥವಾ ಹೊರಗಡೆ ಓಡಾಡೋದನ್ನು ಮುಂದುವರಿಸಿ. ನಿಮಗೆ ಎಲ್ಲೋ ಯಾವುದೇ ರೀತಿಯ ಸಂಶಯ ಬಂದರೆ ನಮಗೆ ತಿಳಿಸಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲೇ ಒಂದು ಹೆಲ್ಪ್ಲೈನನ್ನು ಬಿಡುಗಡೆ ಮಾಡ್ತೀವಿ. ಆ ಹೆಲ್ಪ್ಲೈನ್ ಮನೆಗೆ ತಲುಪಿಸ್ತೀವಿ. ನಿಮಗೆ ಏನೇ ಯಾವುದೇ ರೀತಿ ಇಂಥ ಪ್ರಸಂಗದಲ್ಲಿ ತೊಂದರೆ ಆದರೆ ಆ ಹೆಲ್ಪ್ಲೈನ್ಗೆ ಫೋನ್ ಮಾಡಿ, ನಾವು 24 ಗಂಟೆ ಒಳಗಡೆ ನಿಮ್ಮ ಮನೆ ಎದುರುಗಡೆ ಇರ್ತೀವಿ ಅಥವಾ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಂತನ್ನುವಂಥ ವಿಶ್ವಾಸ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಒಂದು ಟ್ರೈನಿಂಗನ್ನು ಕೊಡುವಂಥ ಪ್ರಕ್ರಿಯೆ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದೀನಿ.
ಉದ್ದೇಶ ಈಗ ಈಗ ಸರ್ ನಿಮ್ಗೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋ ಅಸಮಾಧಾನ ಐತಿ ನಿಮ್ಗೆ?